ಕಾಫಿ ಎಸ್ಟೇಟ್ ಓನರಾ? ಗುಡ್. ಎಲ್ಲಿದ್ದಾರೆ? ಸದ್ಯಕ್ಕೆ ಇಲ್ಲೇ ಇದ್ದಾರೆ. ಎಲ್ಲಿ? ಓ, ಬಾಗ್ಲ ಆಚೆ ನಿಲ್ಲಿಸಿ ಇನ್ನೊಬ್ಳೆ ಬಂದ್ಬಿಟ್ಟಿದ್ಯಾ? ಏಯ್ ಕುಳ್ಳೆ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹಿಂಗೆ ಮಾಡ್ತಿದ್ಯಾ? ಅದೆಲ್ಲ ಬೇಡ, ಮೊದಲು ಅವ್ರನ್ನ ಕರಿ ಕರಿ ಈಗ. ಏಯ್, ಯಾಕೆ ನಗ್ತಿದ್ಯಾ? ಕರಿ ಅವ್ರನ್ನ. ನನ್ನ ಕಣ್ಣೆದುರಿಗೆ ಇದ್ದಾರೆ. ಕಾಡ್ ಮಲ್ಲಿಗೆ ಎಸ್ಟೇಟ್ ಧರ್ಮಯ್ಯನವ್ರ ಮಗ. ಅವ್ರ ಹೆಸರು ಹರಿ ಅಂತ. ಜೊತೆ ನೀನು ಯಾಕೆ ಬರಲಿಲ್ಲ? ಅದೆಲ್ಲ ದೊಡ್ಡ ಕತೆ ಬೇಡ. ನೀನು ಇವಾಗ ತಾನೇ ಸುಧಾರಿಸ್ಕೋತಾ ಇದೆಯಾ. ಮನೆಗೆ ಬರ್ತೀಯಲ್ಲ, ಆಗೆಲ್ಲ ಹೇಳ್ತೀನಿ. ಹಾಗಾದರೆ ನೀನು ನಮ್ಮನೆಲ್ಲೇ ಇದೆಯಾ? ಹೌದು. ಹೆಂಡತಿ ಗಂಡನ ಮನೇಲಿ ತಾನೇ ಇರಬೇಕು. ನನ್ನ ಗುರ್ತು ಸಿಕ್ತಲ್ಲ, ಅಷ್ಟೇ ಸಾಕು. ಬರ್ತೀನಿ. ಅರ್ಚನಾ ನನ್ನ ಹೇಳ್ತೀನ? ಛೇ, ನಾನು ನೆನಪಿಲ್ದಾಗ ಅವಳ ಜೊತೆ ಹೇಗೆ ವರ್ತಿಸಿರ್ಬೋದು ಪಾಪ. ಆದರೂ ನನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಚೆನ್ನಾಗೂ ಇದ್ದಾಳೆ.
ಆದರೆ ಅಪ್ಪ ಅಮ್ಮನ ಜೊತೆ ಅವಳು ಯಾಕೆ ಬರ್ತಾ ಇಲ್ಲ? ಏನಾದರೂ ಜಗಳ ಆಗಿರ್ಬೋದಾ? ಅಮ್ಮ ಬಂದಾಗ ಕೇಳಿದ್ರೆ ಛೇ ಬೇಡ, ಅಮ್ಮ ಸುಳ್ಳು ಹೇಳ್ಬೋದು. ನಾನೇ ನಿಧಾನವಾಗಿ ತಿಳ್ಕೊಬೇಕು. ನಮ್ಮನೆಯಲ್ಲೇ ಇದ್ದಾಳೆ ಅಂದರೆ ಅಪ್ಪ ಅಮ್ಮ ಅವಳಿಗೆ ಯಾಕೆ ಕರ್ಕೊಂಬರ್ತಿಲ್ಲ? ಅವಳೇ ಸಪ್ರೇಟಾಗಿ ಯಾಕೆ ಬರಬೇಕು? ಏನೋ ಇದೆ. ಹರಿ, ಹೇಗಿದ್ದೀಯ ಮಗನೇ? ಹರಿ, ಇವತ್ತು ಮನೆಗೆ ಹೋಗೋಣ. ಎಲ್ಲರೂ ನೀನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ರುಕ್ಮಿಣಿ, ಎಲ್ಲ ಬೇಗ ಪ್ಯಾಕ್ ಮಾಡು. ಸರಿ. ನಂಗೆ ಮದುವೆ ಆಗಿದೆಯಾ? ನಿನಗೆ ಹೇಗೆ ಗೊತ್ತಾಯ್ತು? ಮದ್ವೆ ಏನದ್ ನೆನ್ಪಾಯ್ತಕ್ಕಂತ? ಹೇಗೋ ಗೊತ್ತಾಯ್ತು. ನಿನ್ ಮದ್ವೆ ಆಗಿದೆ ಹರಿ. ಮತ್ತೆ ಯಾಕೆ ನನಗೆ ಹೇಳಲಿಲ್ಲ? ಹರಿ, ನಿನಗೆ ಹೇಳಬೇಕಾಗಿರೋ ವಿಷಯ ಇನ್ನೂ ಬೇಕಾದಷ್ಟಿದೆ. ನೋಡು, ನಿಂಗೆ 12 ವರ್ಷ ಆದಾಗಿಂದ ಇವತ್ತಿನವರೆಗೂ ಏನೇನು ನಡೆದಿದೆ ಅದೆಲ್ಲ ಹೇಳಬೇಕಲ್ಲಪ್ಪ. ರುಕ್ಮಿಣಿ, ನಾನು ಬಿಲ್ ಕಟ್ ಬಂದ್ಬಿಡ್ತೀನಿ. ಎಲ್ಲ ಬೇಗ ಪ್ಯಾಕ್ ಮಾಡು. ಪ್ಯಾಕ್ ಮಾಡ್ತೀನಿ. ಹರಿ, ನಾನು ಹೋಗ್ಬಿಡ್ತೀನಿ. ಹಾಂ, ಹಲೋ, ನಾನಮ್ಮ ನಿನ್ನ ಮಾವ. ಹರಿ ಹೇಗಿದ್ದಾನೆ ಮಾವ? ಹೇಗಿದ್ದಾನೆ ಅಂತ ಹೇಳಿದ್ರೆ ನಿನಗೆ ಆಶ್ಚರ್ಯ ಆಗುತ್ತೆ. ಅವನಿಗೆ ನಿನ್ನ ನೆನಪಾಗಿದೆ ಅಮ್ಮ. ಕಲ್ಪನಾ, ಕಲ್ಪನಾ, ಸಮಾಧಾನ ಮಾಡ್ಕೊಮ್ಮ. ಹರಿ ಹರಿ ಸರಿ ಹೋದ್ರೆ? ಕಲ್ಪನಾ, ನೀನು ದೇವರಿಗೆ ಪೂಜೆ ಮಾಡಿದ್ದು ಫಲ ಕೊಡ್ತಮ್ಮ. ಇನ್ನು ನೀನು ಅಳಬಾರ್ದು. ಆಗಿದ್ದೆಲ್ಲ ಕೆಟ್ಟ ಕನಸು ಅನ್ಕೊ. ಕನಸು ಮುಗಿದಿದೆ. ಇನ್ನು ಮೇಲೆ ನಿಮ್ಮ ಒಳ್ಳೆ ಜೀವನ ಶುರುವಾಗುತ್ತೆ. ನಿಮ್ಮ ಮಾತಿನ ಹಾಗೆ ಆಗ್ಲಿ ಮಾವ. ನನ್ನ ಮದುವೆ ಆಗಿದೆಯಾ ಅಂತ ಕೇಳ್ದ. ಹೇಗೆ ಗೊತ್ತಾಯ್ತು ಅಂದಾಗ ಹೇಗೋ ನೆನಪಾಯ್ತು ಅಂದ. ಅಂದರೆ ಅವನಿಗೆ ನಿನ್ನ ಬಗ್ಗೆ ನಿಧಾನವಾಗಿ ಒಂದೊಂದೇ ನೆನಪಾಗ್ತಿದೆ. ಡಾಕ್ಟರ್ ಹೇಳಿಲ್ವಾ, ಅವನಿಗೆ ಒಂದು ನೆನಪಾದರೆ ಅದರ ಹಿಂದೆ ಎಲ್ಲವೂ ಒಂದೊಂದೇ ನೆನಪಾಗುತ್ತೆ ಅಂತ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಅವನಿಗೆ ನಿಧಾನವಾಗಿ ಎಲ್ಲ ನೆನಪು ವಾಪಸ್ ಬರುತ್ತೆ. ಎಷ್ಟು ನಿಧಾನ ಬೇಕಾದರೂ ಆಗಲಿ ಮಾವ, ನಾನು ಹರಿ ಕಾಯ್ತೀನಿ. ಏನು ಭಯ ಇಟ್ಕೋಬೇಡ. ನಿನ್ನ ಗಂಡನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬರ್ತೀನಿ. ಅವನನ್ನು ಎದುರುಗೊಳ್ಳಕ್ಕೆ ರೆಡಿಯಾಗಿರು. ಇವತ್ತು ಒಳ್ಳೆಯ ದಿನ.
ಆರತಿ ಎತ್ತಿ ಮನೆ ಒಳಗೆ ನನ್ನ ಕರ್ಕೋಬೇಕು, ಆಯ್ತಾ? ಆಯ್ತು ಮಾವ. ಕಲ್ಪನಾ, ಯಾಕೆ ಅಳ್ತಿದೀಯಾ? ಏನೂ ಇಲ್ಲ ಅಕ್ಕ. ಏನಾಯ್ತು ಹೇಳೆ? ಆಸ್ಪತ್ರೆಯಿಂದ ಅಪ್ಪನ ಫೋನ್ ಬಂತಾ? ಏನಂತೆ? ಹರಿ ಎಲ್ಲ ನೆನ್ಪು ಮಾಡ್ಕೊಂಡಂತೆ, ಮದುವೆ ಆಗಿದ್ದು ನೆನ್ಪು ಮಾಡ್ಕೊಂಡಂತೆ. ಅವನಿವತ್ತು ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡ್ಬರ್ತಿದಾರಂತೆ. ಸೋನಿನಾ, ಇದಕ್ಕೆ ಯಾರಾದ್ರೂ ಅಳ್ತಾರೇನೆ? ಖುಷಿ ಅಳು ಬಂತು ಅಮಿತಕ್ಕ, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಕಲ್ಪನಾ, ನೀನ್ ಇನ್ ಮುಂದೆ ಅಳ್ಬಾರ್ದು, ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು. ಏನು ಇಬ್ರು ತುಂಬಾ ಖುಷಿಯಾಗಿದ್ದೀರಾ? ಅದಕ್ಕೆ ಹರಿ ಎಲ್ಲನೂ ನೆನಪು ಮಾಡ್ಕೊಂಡಿದ್ದಾನಂತೆ, ಕಲ್ಪನಾನು ಕೂಡ ನೆನಪು ಮಾಡ್ಕೊಂಡಂತೆ. ಈಗ ಅವನು ನಾರ್ಮಲ್ ಆಗಿದ್ದಾನಂತೆ. ಕಲ್ಪನಾ, ಈ ಮನೆಯಲ್ಲಿ ನಿನಗಾದ್ರೂ ಒಳ್ಳೇದಾಗ್ಲಿ. ನೀನು ಹರಿ ಇಬ್ರು ಚೆನ್ನಾಗಿ ಬದುಕು ಬಾಳ್ಬೇಕು. ಅದಕ್ಕೆ ಎಲ್ಲಿ ಹೊರಟ್ರಿ? ನನಗೆ ಕೆಲಸ ಇದೆಮ್ಮ. ಇವತ್ತು ಹರಿ ಮನೆಗೆ ಬರ್ತಾ ಇದ್ದಾನೆ, ಇಂಥ ಸಮಯದಲ್ಲಿ ಎಲ್ಲಿಗೆ ಹೊರಟ್ರಿ? ಹರಿ ಚೆನ್ನಾಗಾಗಿರೋದು, ಅವನು ಮನೆಗೆ ಬರ್ತಾ ಇರೋದು ನನಗೂ ಸಂತೋಷನೇ. ಆದರೆ ಅವನ್ನ ಕರ್ಕೊಂಡು ಬರ್ತಾ ಇದ್ದಾರಲ್ಲ ನಿಮ್ಮಪ್ಪ, ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ. ನನಗೂ ಅವ್ರನ್ನ ಕಂಡ್ರೆ ಆಗಲ್ಲ. ನನ್ನ ಮುಖ ನೋಡಿದ್ರೆ ಅವರು ಕೆರಳುತ್ತೆ, ಕೆಣಕ್ದಾಗ ಆಗುತ್ತೆ. ನನಗೂ ಅಷ್ಟೆ. ಈ ಸಂತೋಷ ನನ್ನಿಂದ ಹಾಳಾಗೋದು ಬೇಡ. ನಾನಿಲ್ಲಿಲ್ಲದೆ ಇರೋದೇ ವಾಸಿ. ಇದರಿಂದ ಖುಷಿ ಪಡೋರಾದರೂ ಪಡಲಿ. ಅಮ್ಮ, ಅಜ್ಜಿ ಹೇಗಿದ್ದಾರೆ? ಅಜ್ಜಿ ತೀರ್ಕೊಂಡು 5 ವರ್ಷ ಆಯ್ತು ಕಂದ. ಅಜ್ಜಿ ತೀರ್ಕೊಂಡ್ರು? ಮತ್ ನನಗೆ ತುಂಬಾ ವಯಸ್ಸಾಗಿತ್ತು. ಸಾಯುವಾಗ 86 ವರ್ಷ ಅವರಿಗೆ. ಕಡೆಗೆ ಆರೋಗ್ಯನೂ ಏನೂ ಸರಿ ಇರಲಿಲ್ಲ. ಕೊನೆ 4 ತಿಂಗಳು ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ರು. ಅಮಿತಾ ಈಗ ತುಂಬಾ ದೊಡ್ಡವಳಾಗಿರ್ಬೇಕಲ್ಲ, ಈಗಲೂ ತಲೆಗೆ 2 ರಿಬ್ಬನ್ ಕಟ್ಕೋತಾಳ. ನಾನ್ ನೋಡ್ತಾ ಇಷ್ಟೇ ಹತ್ರ ಇದ್ದೆ. ಹರಿ, ನೀ ಎಲ್ಲಿದೀಯ? ಈಗ ಅವಳು ದೊಡ್ಡ ಸಿನಿಮಾ ಸ್ಟಾರ್ ತರ ಆಗ್ಬಿಟ್ಟಿದ್ದಾಳೆ. ಅದೆಂತದ್ದು ಮಾಡ್ಲಿಂಗ್ ಬೇರೆ ಮಾಡ್ತಿದ್ದಾಳೆ. ಮಾಡ್ಲಿಂಗು. ಹರಿ, ಈಗ 2 ಜಡೆ, ಲಂಗದ ಕಾಲ ಅಲ್ಲ ಕಣ, ಬಾಬ್ ಕಟ್ಟು ಪ್ಯಾಂಟು. ನೀನೇ ನೋಡ್ತಿಯಲ್ಲ, ಆಶ್ಚರ್ಯ ಪಟ್ಬಿಡ್ತೀಯ. ಅವಳಿಗೆ ಮದ್ವೆ? ಪ್ರಣವ್ ಅಂತ ಹುಡುಗನ ಅವಳೇ ಇಷ್ಟಪಟ್ಲು. ನಮಗೂ ಹೇಳಿದ್ಲು. ನಾವು ಒಪ್ಕೊಂಡು ಮದ್ವೆ ನಿಶ್ಚಯ ಮಾಡಿದ್ದೀವಿ. ಮದುವೆ ದಿನ ಒಂದು ಇಡಬೇಕು ಅಷ್ಟೇ, ಬಾಕಿ ಎಲ್ಲ ಮಾತುಕತೆ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಈಗ ನೀನು ಇದೆಯಾ, ಎಲ್ರು 1-2 ದಿನದಲ್ಲಿ ಕೂತು ಮದುವೆ ದಿನ ಯಾವಾಗ ಅಂತ ನಿರ್ಧಾರ ಮಾಡ್ಬಿಡೋಣ. ಅವಳಿಗೆ ಮದುವೆ ಅಂದ್ರೆ ನನಗಂತೂ ನಗು ಬರುತ್ತೆ. ಎಷ್ಟೇ ಹೇಳ್ತಾ ಇದ್ಲು. ಅಣ್ಣ ಏನ್ ಮಾಡ್ತಿದ್ದಾನೆ? ಅವನು ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾನೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಾಗಂದ್ರೆ ಅದಕ್ಕೆ ಎಂಥದೋ ಸೈಟು ಜಮೀನು ಮಾರೋ ವ್ಯವಹಾರ ಬಂತು. ನನಗ್ ಮದುವೆ ಆಗಿದೆ ಅಂದ್ರೆ ಅವನಿಗೂ ಮದುವೆ ಆಗಿರ್ಬೇಕಲ್ವಾ? ಮದುವೆ ಆಗಿದೆ, 5 ವರ್ಷ ಆಯ್ತು.
ಹೆಂಡತಿ ಅದೊಂದು ಎಮ್ಮಾರಿ ಎಲ್ಲರೂ ಪ್ರಾಣ ತಿನ್ನೋಕೆ. ಯಾರಪ್ಪ ಅದು? ಹರಿ, ಗುರು ಹೆಂಡತಿ ಹೆಸರು ಚಿತ್ರ ಅಂತ. ಚಿಕ್ಕಮಂಗ್ಳೂರ್ ಕಡೆ ಹುಡುಗಿ. ಅಮ್ಮ, ಅಣ್ಣಂಗೆ ಮಕ್ಕಳಿಲ್ವಾ? ಇಲ್ಲ, ಇನ್ನೂ ಆಗಿಲ್ಲ. ಈ ಊರು ತುಂಬಾ ಬದಲಾಗಿದೆಯಲ್ಲ. ಈಗ ತಾನೇ ಹೊರಗಡೆ ನೋಡ್ಕೊಂಬಂದೆ. ಅಮಿತಾ ಕಲ್ಪನಾ ದೇವ್ರ ಪೂಜೆನ ಜೋರಾಗಿ ನಡೆಸ್ತಾ ಇದ್ದಾರೆ. ಇವತ್ತು ಅದೇನೇ ಆಗಲಿ, ಹರಿಗೆ ಆರತಿ ಎತ್ತೋದು ನಾನೇ. ಕಲ್ಪನಾ, ಇವತ್ತಿನಿಂದ ನಿನ್ನ ಮತ್ತು ಹರಿ ಜೀವನ ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊ. ಇವತ್ತಿನಿಂದ ನಿಮ್ಮ ಇಬ್ಬರ ಹೊಸ ಜೀವನ ಶುರು ಆಗ್ತಿದೆಯಲ್ಲ, ನಾನು ಬೇಡ್ಕೋತೀನಿ. ಪದನಿ ಸರಿ ಪದ ಗರಿ ಸನಿ ಸದಭವ ತನದಿರ